ಬ್ಯಾಹಟ್ಟಿಯಿಂದ ಬಂದೀವಿ. ನಾವು ಬ್ಯಾಹಟ್ಟಿ ಕಿತ್ತೂರು ಚೆನ್ನಮ್ಮ ಸೊಸೈಟಿ ಒಳಗೆ ನಾವು 13 ವರ್ಷದಿಂದ ವಹಿವಾಟನ್ನು ಮಾಡ್ತಾ ಇದ್ವಿ. ಅಲ್ಲಿ ನಾವು ಡೆಪಾಸಿಟನ್ನು ಮಾಡಿದ್ವಿ. ಅದೇ ರೀತಿ ನಾವು ವಹಿವಾಟನ್ನು 13 ವರ್ಷದಿಂದ ಮಾಡ್ಕೊಂಡು ಬಂದರು. ಈ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಿರಲಿಲ್ಲ. ಇವತ್ತು ನಾವು ಈ ಸಮಸ್ಯೆಯನ್ನು ಎದುರಿಸಾತ್ತೀವಿ. ಇದಕ್ಕೆ ಕಾರಣ ಸಾಧುನವ್ರು ಸರ್ ಅವರು ನಾವು ಇಟ್ಟಂಥ ದುಡ್ಡಿನಿಂದ ತಾವು ಆಸ್ತಿ ಖರೀದಿ ಮಾಡಿ ತಮ್ಮದೇ ವೈಯಕ್ತಿಕವಾಗಿ ಬಳಸ್ಕೊಂಡಾರ. ಅದರಿಂದ ನಮಗೆ ಯಾವುದೇ ರೀತಿ ಒಂದು ಲಾಭವನ್ನು ಕೊಟ್ಟಿಲ್ಲ. ಆಮೇಲೆ ಅವರು ನಮ್ಮ ಹಣವನ್ನು ಹಿಂತಿರಿಸ್ಕೊಡುವಂಥ ಮಾತಂದು ಹೇಳ್ತಾ ಇಲ್ಲ. ಬರೀ ಮತ್ತೀಗ ಅದೇ ಆಸ್ತಿ ಮಾರ್ತೀವಿ ಕೊಡ್ತೀವಿ ಅಂತ ಹೇಳಕತ್ತಾರ. ಅದು ಆಸ್ತಿ ಮಾರ್ಬೇಕಂತಂದ್ರೆ ಈಗ ಈ ಮಾರ್ಕೆಟ್ ರೇಟ್ ಏನಿರ್ತೈತಿ ಅದನ್ನು ಮಾರಿದ್ರೆ ಬೇಷಿ. ಅದು ಬಿಟ್ಕೊಟ್ಟು ಹೆಚ್ಚಿಗೆ ರೇಟ್ ಹೇಳೋದು ಇಲ್ಲ ಅಂತಂದ್ರೆ ನಮ್ಗೆ ಯಾವ ರೀತಿ ಹೇಳಕತ್ತಾರಂದ್ರೆ ನಿಮ್ಮ ದುಡ್ಡು ಬೇಕಂದ್ರೆ ನೀವು ದುಡ್ಡಿನ ಬದಲಿ ಪ್ಲಾಟ್ ತಗೋರಿ ಅಂತ ಹೇಳ್ತಾರೆ. ನಮಗೆ ಪ್ಲಾಟ್ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿದ್ದ ದುಡ್ಡು ನಮ್ಮ ಕಷ್ಟ ಕಾಲದೊಳಗೆ ದುಡ್ಡು ಉಪಯೋಗ ಆಗಲಿ ಅಂತ ನಾವು ಇಟ್ಟಿರ್ತೀವಿ. ನಾವು ದುಡ್ಡು ಬಿಟ್ಟು ಪ್ಲಾಟ್ ತೊಗೊಂಡು ನಮಗೇನು ಉಪಯೋಗ ಐತ್ರಿ ಅದು. ಅದರ ಸಂಬಂಧ ನಮ್ಗೆ ಈಗ 3 ತಿಂಗಳ ನಾವು ಅವ್ರ ಸಂಬಂಧ ವೇಟ್ ಮಾಡಿದ್ವಿ. ಏನಾದರೂ ನಮ್ಗೆ ಪರಿಹಾರ ಕೊಡ್ತಾರಂತೇಳಿ ಅವ್ರು ನಮ್ಗೆ ಯಾವುದೇ ರೀತಿ ಪರಿಹಾರ ಕೊಡಲಿಲ್ಲ. ಬರೀ ಏನು ಹೇಳ್ತಾರೆ, ಬರೀ ಮಾತುಗಳನ್ನು ಹೇಳ್ಕೊಂಡು ಬಂದರು, ಭರವಸೆಗಳನ್ನು ಕೊಟ್ಕೊಂಡು ಬಂದರು, ಯಾವುದೂ ಈಡೇರಲಿಲ್ಲ. ಅದಕ್ಕೆ ಇವತ್ತು ನಾವು ಈ ಹೋರಾಟದ ಮೂಲಕ ಸರ್ಕಾರಕ್ಕೆ ಮನವಿ ಕೊಡೋಕಂತ ಬಂದೀವಿ. ಸರ್ಕಾರದ ಮೊರೆ ಹೋಗೇವಿ. ಇವತ್ತು ಸರ್ಕಾರ ನಮಗೆ ಯಾವ ರೀತಿ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ತೈತಿ ಅದು ಸರ್ಕಾರದ ಮೇಲೆ ಬಿಟ್ಟಿದ್ದು. ಅವ್ರನ್ನ ಅರೆಸ್ಟ್ ಮಾಡ್ತಾರೋ ಅಥವಾ ಇನ್ವೆಸ್ಟಿಗೇಷನ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ನಮಗೆ ಮಾತ್ರ ನ್ಯಾಯ ಬೇಕು. ನ್ಯಾಯ ಸಿಗೋವರೆಗೂ ನಾವು ಇದೇ ರೀತಿ ಹೋರಾಡ್ತೀವಿ. ನಮ್ಮ ಹೋರಾಟ ನಿಲ್ಲಿಸಂಗಿಲ್ಲ. ನನ್ನ ಹೆಸರು ಪೂರ್ಣಿಮಾ ಪಾಟೀಲ್. ನಮ್ಮದು ಇಂಡಿವಿಜುವಲ್ ನಮ್ಮ ಹಾವೇರಿ ಬ್ರಾಂಚಿಂದ ಹೇಳ್ಬೇಕಾದ್ರೆ 23 crores ಪ್ರಿಸಿವಾಗಿ ಏನದಲ್ಲ. ಸೊ ಇಟ್ ಲಿಟ್ರಲಿ ಫುಲ್ ಫ್ರಾಡ್ ಮಾಡ್ಯಾರ ಇವರು. ಸೊ ಹೆಂಗೆ ಫ್ರಾಡ್ ಅಪ್ಪ ಅಂತಂದ್ರೆ ಇವಾಗ ಲೈಕ್ ಇವಾಗ ಏನು ನಮ್ದು 600 ಕೋಟಿ ಏನು ನಮ್ದು ಡೆಪಾಸಿಟ್ ಅದಲ್ಲ. ಸೊ ಇವ್ರದೇನು ಇವಾಗ ಇದನ್ನೇನು ಮಾಡ್ಕೊಂಡಿದಾರಲ್ಲ ಇವರು, ಯಾವುದು ಸೌಹಾರ್ದನ. ಸೊ ಒಂದು ಸೌಹಾರ್ದೊಳಗೆ ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಮೆಂಬರ್ಸ್ಗೆ ಇವ್ರು ಲೋನ್ ಕೊಟ್ಟಾರ. ಸೊ ಅದು ಲೋನ್ ಹೆಂಗೆ ಕೊಟ್ಟಾರಪ್ಪ ಅಂದ್ರೆ ಒಬ್ಬೊಬ್ಬರಿಗೆ ಅರೌಂಡ್ 200 crores. ಇವ್ರ ಮಗನ ಅರೌಂಡು ನಾನು ಮೊನ್ನೆ ಚೆಕ್ ಮಾಡಿದೆ, ಇವ್ರ ಬ್ಯಾಂಕ್ ಡೀಟೇಲ್ಸ್ ನಾನು ಕೊಟ್ಟಿದ್ದಿಲ್ಲ, ನಾನು ಅಲ್ಲೇ ಚೆಕ್ ಮಾಡ್ಕೊಂಡಿನಿ. ಸೊ ಇವರು 298 crores ಇವ್ರ ಮಗ ಒಬ್ಬರೇ ಕೊಟ್ಟಾರ. ಸೊ ಹಂಗೆ ಇವ್ರ ಫ್ಯಾಮಿಲಿ ಒಳಗಡೆ ಇವ್ರ ತಮ್ಮಗೆ ಮತ್ತು ಇವ್ರಿಗೆ ಇಂಡಿವಿಜುವಲ್ ಇವರಿಗೆ ಇವ್ರ ತಮ್ಮಗೆ ಇವ್ರಲ್ಲೇ ಲೋನ್ ತೊಗೊಂಡಾರ. ಆಮೇಲೆ ಇವ್ರೇನು ಲೋನ್ ತೊಗೊಂಡಾರಲ್ಲ, ಇವರು ಸೊಸೈಟಿನ ಹೇಳ್ತಾ ಅಂದರೆ ಇವ್ರದ್ದೇನು ಫೆಡರೇಷನ್ ಏನದಲ್ಲ, ಮೋರ್ ದೆನ್ ಯಾರಿಗೆ ಆಗಲಿ 10% ಅವ್ರಿಗೆ ಲೋನ್ ತಗೊಳ್ಳಿಕ್ಕೆ ಬರೋಂಗಿಲ್ಲ ಅಂತ ಅವರೇ ಹೇಳ್ತದೆ. ಫೆಡರೇಷನ್ ವಿರುದ್ಧನೇ ಇವ್ರು ಹಿಂಗೆ ಮಾಡ್ಕೊಂಡಾರ. ಸೊ ವಾಟ್ ವಿ ನೀಡ್ ಈಸ್ ವಿ ಜಸ್ಟ್ ನೀಡ್ ಅವರ್ ಮನಿ ಬ್ಯಾಕ್. ಆ್ಯಂಡ್ ಇವನ್ ಇವ್ರು ಹೇಳ್ತಾರೆ ನಮ್ಮ ಅಷ್ಟು ಪ್ಲಾಂಟ್ ಇದಾವು, ನಮ್ಮ ಇಷ್ಟು ಪ್ಲಾಂಟ್ ಇದಾವು, ಸೊ ನಮ್ಮ ರೆಸಾರ್ಟ್ ಇದಾವು, ನಾವು ಅದನ್ನೆಲ್ಲ ಮಾರ್ಕೊಡ್ತೀವಿ ಅಂತೇಳಿ. ಸೊ ನಾವು ಇಡ್ಬೇಕಾದ್ರೆ ನಾವು ನಾವು ಇದನ್ನು ಹಿಂದೆ ನೋಡಿಕೊಂಡು ನಾವು ಇದೇನು ಇಟ್ಟಿದ್ದಿಲ್ಲ ಇವರಿಗೆ. ನಮಗೇನಪ್ಪ, ನಮ್ಮದು ಇವಾಗ ಸುಮಾರು ಜನದ್ದು ಮ್ಯಾಚುರಿಟಿ ಆಗೈತೆ. ಸೊ ಇನ್ನು ಫ್ಯೂಚರ್ ಒಳಗಡೆ ಮ್ಯಾಚುರಿಟಿ ಆಗೋದೈತೆ. ಇವಾಗ ಇವ್ರ ಮಾತು ಕೇಳಿ ಬ್ಯಾಂಕ್ ಏನು ಮುಳುಗಿ ಹೋಗ್ತದೆ ಅಂತ ಹೇಳಿ ಈಗ ಏನು ಮಾಡಿದಾರೆ ಅಂದ್ರೆ ಕಸ್ಟಮರ್ಸು ಎಲ್ಲರೂ ಅವ್ರವ್ರದ್ದು ಮುಂದಿನ ಏನು ಮ್ಯಾಚುರಿಟಿ ಡೇಟ್ ಇರ್ತಾವಲ್ಲ ಅವ್ನು ಇವಾಗ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಹಣ ನಮಗೆ ಬರಲಿ ಅಂತೇಳಿ ಸಪೋಸ್ ಇವಾಗ ಕ್ಲೋಸ್ ಮಾಡ್ಕೊಂಡ್ರೆ SB ಒಳಗಡೆ ಬರ್ತದೆ. ಆ SB ಒಳಗಡೆ ಇರೋ ಹಣ ಕೊಡ್ರಿ, ಮ್ಯಾಚುರಿಟಿ ಯಾರು ಮಾಡ್ಕೊಂಡಿರಂಗಿಲ್ಲಲ್ಲ ಅವ್ರು ಮ್ಯಾಚುರಿಟಿ ಆದಾಗ ಕೊಡ್ರಿ. ಪ್ರೀ ಮ್ಯಾಚುರಿಟಿ ಯಾರು ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಅಮೌಂಟ್ ಕೊಡ್ರಿ. ಸಪೋಸ್ ಪ್ರೀ ಮ್ಯಾಚುರಿ ಆಗಿಲ್ಲ, ಇವಾಗ ಮ್ಯಾಚುರಿಟಿನೂ ಆಗಲಿಲ್ಲ, SB ಅಕೌಂಟ್ನಾಗ ಇರ್ತದೆ, ಅಂತ ಅಮೌಂಟ್ ಕೊಡ್ರಿ ನಮಗೆ. ಸರ್ ನನ್ನ ಹೆಸರು ಆದಿತ್ಯ VM ಅಂತ ಹೇಳಿ, ಹಾವೇರಿ ಬ್ರಾಂಚ್.